ಶಿರಸಿಯ ರಾಜ್ಯ ಸರ್ಕಾರಿ ನೌಕರರ ಭವನದಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆ. ಶಿರಸಿಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಭವನದಲ್ಲಿ ಕರ್ನಾಟಕ ರಾಜ್ಯ ಫಾರ್ಮಸಿ ಅಧಿಕಾರಿಗಳ ಸಂಘ ಜಿಲ್ಲಾ ಶಾಖೆ ಉತ್ತರ ಕನ್ನಡ ಹಾಗೂ ಇಕೋಕೇರ್ ಶಿರಸಿ ಸಂಯುಕ್ತವಾಗಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ವಿನಾಯಕ್ ಭಟ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಚಿಂತನೆಗಳು ಎಂದಿಗೂ ಅಜರಾಮರ ಎಂದು ಅಭಿಪ್ರಾಯಪಟ್ಟರು. ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ತಿನ ಜಿಲ್ಲಾ ಉಪಾಧ್ಯಕ್ಷರಾದ ಮಹೇಶ್ ಗಾಳಿಮನಿ ಅವರು ಮಾತನಾಡಿ, ಸ್ವಾಮಿ ವಿವೇಕಾನಂದರ ಕೊಡುಗೆಗಳು, ಸಾಧನೆಗಳ ಕುರಿತು ಸವಿಸ್ತಾರವಾಗಿ ತಿಳಿಸಿ ಅವರ ಯೋಚನೆಗಳು ಇಂದಿಗೂ ಪ್ರಸ್ತುತ ಎಂದರು. ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದ ಗಣ್ಯರು ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘದ ನೂತನ ವರ್ಷ 2024ರ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಜಿಲ್ಲಾ ಶಾಖೆ ಉತ್ತರ ಕನ್ನಡದ ಅಧ್ಯಕ್ಷರಾದ ಮಹೇಶ್ ಡಿ ನಾಯಕರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಆಹಾರ ಸುರಕ್ಷತಾಧಿಕಾರಿಗಳಾದ ಅರುಣ್ ವಿ ಕಾಶಿಭಟ್, ಫಾರ್ಮಸಿ ಅಧಿಕಾರಿಗಳು, ಇಕೋಕೇರ್ ಸಂಸ್ಥೆಯ ಜಗದೀಶ್ ನಾಯ್ಕ್, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇಕೋಕೇರ್ ಸಂಸ್ಥೆಯ ಅಧ್ಯಕ್ಷರಾದ ಸುನಿಲ್ ಭೋವಿ ಅವರು ಸ್ವಾಗತಿಸಿದರು. ರಮೇಶ್ ಬಿ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದರು. ಗಂಗಾಧರ ಪಮ್ಮಾರ್ ವಂದಿಸಿದರು. ಇದಕ್ಕೆಲ್ಲ ನಮ್ಮ ಸಂಘದ ಸದಸ್ಯರು ಹಾಗೂ ಅಧಿಕಾರ ವರ್ಗದವರ ಕಾರಣ ನಾವು ಒಬ್ಬರೇ ಇದನ್ನು ನಡೆಸಲಿಕ್ಕಾಗೋದಿಲ್ಲ. ಹಾಗೆ ನಮ್ಮ ಜೊತೆ ಎಲ್ಲ ಸದಸ್ಯರು ಈಗ ನೋಡಿ ನಮ್ಮ ತಾಲೂಕಿಂದ ಪ್ರೆಸಿಡೆಂಟ್ ಬಂದರೆ ಒಬ್ಬರಿಂದನೇ ಯಾವುದೇ ಕೆಲಸ ನಡೆಯೋದಿಲ್ಲ. ಹಾಗಾಗಿ ತಾವೆಲ್ಲ ಮುಂದಿನ ದಿನಗಳಲ್ಲಿ ನಾವು ಮಾಡುವ ಒಂದೊಂದು ಸಣ್ಣ ಸಣ್ಣ ಕಾರ್ಯಕ್ರಮ ಸ್ವಲ್ಪ ಅದರ ಅಡ್ಡಿಲ್ಲ, ಒಂದೇನೋ ಒಂದು ಉತ್ತಮ ಕಾರ್ಯಕ್ರಮವನ್ನು ಸಮಾಜಕ್ಕೆ ಕೊಟ್ಟು ಸಮಾಜದ ಒಂದು ಸಣ್ಣ ಒಂದು ಮೆಸೇಜನ್ನು ನಾವು ಕೊಡೋಣ. ಏನು ಮಾಡಿದ್ದಾರೆ ಅಂತಂದೇಳಿ ನಾವು ಈ ಒಂದು ಇದರೊಳಗೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಂಥವರೆಲ್ಲ ಇದ್ದಿದ್ರು ಅಂತ ಹಾಕೊಂಡ್ರೆ. ನೀವಲ್ಲಿ ಕನ್ಯಾಕುಮಾರಿ ಹೋಗಿದ್ರೆ ಎಷ್ಟು ಜನ ಹೋಗಿದ್ರೆ ಅಂತ ಗೊತ್ತಿಲ್ಲ. ಅಲ್ಲಿ ವಿವೇಕಾನಂದರ ಒಂದು ಸ್ಮಾರಕ ಇದೆ, ಅಲ್ಲಿ ಬೋಟ್ ಮುಖಾಂತರ ಹೋಗೋದು, ಅಲ್ಲೊಂದು ಧ್ಯಾನ ಮಂದಿರ ಇದೆ. ಆವಾಗ ನಮಗೊಂದು ಓಹೋ ಈಗೂ ಜನ ಇಟ್ಕೊಂಡು ಕೊಟ್ಟಿರುವಂಥ ಮಗು ಅಲ್ಲ, 100% ಅವರು ಇವತ್ತು ತಾನು ಮಗು ಏನು ಬೆಳೀತದೆ ಅವ್ರು ಹೇಳ್ತಾರೆ, ಮಗು ತಾನೇನು ಬೆಳೀತದೆಯೋ ತಾನು ಹುಟ್ಟುವಂಥ ಪರಿಸರದಲ್ಲಿ ಆ ಸಂವೇದನಾತ್ಮಕವನ್ನು ತಾನು ಒಗ್ಗಿಸ್ಕೊಂಡು ತಾನು ಬೆಳೆಯುವಂಥ ಒಂದು ಶಕ್ತಿಯನ್ನು ಮಗು ಪಡ್ಕೊಂಡು ಬಂದಿರ್ತದೆ. ಅವ್ರು ಹೇಳ್ತಾರೆ, ಮಗುವಿಗೆ ನೀವೇನೋ ಮಾಡೋದು ಬೇಡ, ಒಂದು ಗಿಡ ಅಂತ ತಿಳ್ಕೊಳ್ಳಿ, ಅದಕ್ಕೆ ಒಂದು ಸ್ವಲ್ಪ ನೀರು ಗೊಬ್ಬರನಷ್ಟೇ. ಎಲ್ಲ ಆತ್ಮೀಯ ಗ್ರಾಹಕರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಮಿಲನ್ ಎಂಟರ್ಪ್ರೈಸಸ್ನವರಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸುಸಂದರ್ಭದಲ್ಲಿ ಪ್ರತಿ 2,000 ರು ಖರೀದಿಗೆ ಒಂದು ಲಕ್ಕಿ ನಂಬರ್ ನೀಡಲಾಗುವುದು. ಆ ಮೂಲಕ 4 ಬಂಪರ್ ಬಹುಮಾನಗಳನ್ನು ಗೆಲ್ಲುವ ಸುವರ್ಣ ಅವಕಾಶ. ಮೊದಲನೆಯ ಬಹುಮಾನ ಬುಲೆಟ್ ಬೈಕ್, ಎರಡನೆಯ ಬಹುಮಾನ ಫಾರಿನ್ ಟ್ರಿಪ್, ಮೂರನೆಯ ಬಹುಮಾನ ಎಲೆಕ್ಟ್ರಿಕ್ ಸ್ಕೂಟರ್ ಹಾಗೂ 50 ಬಂಪರ್ ಪ್ರೈಸ್ಗಳನ್ನು ಗೆಲ್ಲುವ ಅವಕಾಶ. ನಮ್ಮಲ್ಲಿ ವೆಡ್ಡಿಂಗ್ ಸ್ಪೆಷಲ್ ಆಫರ್ 50% ರಿಯಾಯಿತಿ ದೊರೆಯಲಿದೆ. ಅತ್ಯಾಕರ್ಷಕ ಪೀಠೋಪಕರಣಗಳು ಭಾರೀ ರಿಯಾಯಿತಿ ದರದಲ್ಲಿ ದೊರೆಯಲಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮಳಿಗೆ ಮಿಲನ್. ಎಲ್ಲ ರೀತಿಯ ನವನವೀನ ಗೃಹ ಬಳಕೆಯ ವಸ್ತುಗಳಿಗಾಗಿ ಹಿಂದೆ ಭೇಟಿ ನೀಡಿ. ಪ್ರಧಾನ ಕಚೇರಿ ಕೋಡಿಬಾಗ್ ರೋಡ್, ಹಾಜಿಬಾಗ್, ಕಾರವಾರ. ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಮೇನ್ ರೋಡ್, ಭಟ್ಕಳ. ಜೈಎನ್ ರೋಡ್, ದಾಂಡೇಲಿ. ಮೋತಿಕೆರೆ ರೋಡ್, ಹುಳಿಯಾಳ. ಕೆಬಿ ರೋಡ್, ಯಲ್ಲಾಪುರ ಮತ್ತು ಹಸ್ತ ಆರ್ಕೇಡ್, ದೇವಿಕೆರೆ, ಶಿರಸಿ. ಶಿರಸಿ ಸ್ಕ್ಯಾನ್ ಸೆಂಟರ್ನಲ್ಲಿ 22ನೇ ವಸತಿಯುತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಸೇವಾ ಭಾರತಿ ಸೇವಾಧಾಮ ಉತ್ತರ ಕನ್ನಡ ಜಿಲ್ಲೆ ಇದರ ಆಶ್ರಯದಲ್ಲಿ ಶಿರಸಿ ಸ್ಕ್ಯಾನ್ ಸೆಂಟರ್, ರೋಟರಿ ಕ್ಲಬ್ ಶಿರಸಿ ಹಾಗೂ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಶಿರಸಿ ಇವುಗಳ ಸಹಯೋಗದಲ್ಲಿ ಬೆನ್ನುಹುರಿ ಅಪಘಾತಕ್ಕೊಳಗಾದವರಿಗಾಗಿ ವಸತಿಯುತ 22ನೇ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಗಾಲಿ ಕುರ್ಚಿ ಜಾಥಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜನವರಿ 11ರಂದು ಶಿರಸಿ ಸ್ಕ್ಯಾನ್ ಡಯಾಗ್ನೋಸ್ಟಿಕ್ ಮತ್ತು ರಿಸರ್ಚ್ ಸೆಂಟರ್ನಲ್ಲಿ ನಡೆಯಿತು. ಸೇವಾ ಭಾರತೀಯ ಸೀನಿಯರ್ ಮ್ಯಾನೇಜರ್ ಚರಣ್ ಕುಮಾರ್ ಎಂ ಸಂಸ್ಥೆಯ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕಾರ್ಯಕ್ರಮವನ್ನು ಶಿರಸಿ ರೋಟರಿ ಕ್ಲಬ್ ಅಧ್ಯಕ್ಷ ರೋಟೇರಿಯನ್ ಶ್ರೀಧರ್ ಹೆಗಡೆ ಉದ್ಘಾಟಿಸಿ, ಸೇವಾಧಾಮವು ಬೆನ್ನುಹುರಿ ಅಪಘಾತಕ್ಕೊಳಗಾದವರಿಗೆ ಆಶಾಕಿರಣವಾಗಿದೆ ಎಂದು ಶ್ಲಾಘಿಸಿದರು. ಶಿರಸಿ ಸ್ಕ್ಯಾನ್ ಸೆಂಟರ್ನ ಡಾಕ್ಟರ್ ದಿನೇಶ್ ಹೆಗಡೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶಿರಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷರು ಡಾಕ್ಟರ್ ಮಧುಕೇಶ್ವರ್ ಜೀವಿ ಫಲಾನುಭವಿಗಳಿಗೆ ಶುಭ ಹಾರೈಸಿದರು. ಶಿರಸಿ ರೋಟರಿ ಕ್ಲಬ್ನ ರೋಟರಾಕ್ಟ್ ಮಹೇಶ್ ತೇಲಂಗ್, ಶಿರಸಿ ಪೊಲೀಸ್ ಉಪನಿರೀಕ್ಷಕ ನಾಗಪ್ಪ ಬಿ ಹಿತನುಡಿಗಳನ್ನಾಡಿದರು.
ಸೇವಾ ಭಾರತಿ ಖಜಾಂಚಿ ಹಾಗೂ ಸೇವಾಧಾಮದ ಸಂಸ್ಥಾಪಕ ಕೆ ವಿನಾಯಕರಾವ್ ಅಧ್ಯಕ್ಷತೆ ವಹಿಸಿ ಶುಭ ಹಾರೈಸಿದರು. ವೇದಿಕೆಯಲ್ಲಿ ಶಿರಸಿ ಬೆನ್ನುಹುರಿ ಅಪಘಾತಕ್ಕೊಳಗಾದ ದಿವ್ಯಾಂಗರ ತರಬೇತುದಾರ ಕೃಷ್ಣ ಮಂಜುನಾಥ ಪೂಜಾರಿ, ಶಿರಸಿ ಸ್ಕ್ಯಾನ್ ಸೆಂಟರ್ ಯೂರೋಲಾಜಿಸ್ಟ್ ಡಾಕ್ಟರ್ ರೋಹಿತ್ ಹೆಗಡೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸೇವಾ ಭಾರತಿ ಕಾರ್ಯಕ್ರಮ ಸಂಯೋಜಕ ಆಶ್ರಿತ್ ಸಿಪಿ, ಹಿರಿಯ ಕ್ಷೇತ್ರ ಸಂಯೋಜಕರಾದ ಮನು ಆರ್, ಕ್ಷೇತ್ರ ಸಂಯೋಜಕ ನಾಗಾರ್ಜುನ್, ಸೇವಾಧಾಮದ ಫಿಸಿಯೋಥೆರಪಿಸ್ಟ್ ಗಣೇಶ ಕಾರ್ತಿಕ್ ಉಪಸ್ಥಿತರಿದ್ದರು. ಒಟ್ಟು 11 ಮಂದಿ ಬೆನ್ನುಹುರಿ ಅಪಘಾತಕ್ಕೊಳಗಾದ ದಿವ್ಯಾಂಗರು 3 ದಿನಗಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ಸೇವಾ ಭಾರತಿ ಕ್ಷೇತ್ರ ಸಂಯೋಜಕ ಶಶಾಂತ್ ನಿರೂಪಿಸಿ ಸ್ವಾಗತಿಸಿದರು. ಕಾರ್ಯಕ್ರಮ ಸಂಯೋಜಕ ಆಶ್ರಿತ್ ಸಿಪಿ ವಂದನಾರ್ಪಣೆ ಮಾಡಿದರು. ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನವರಿಂದ ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ 20ನೇ ವರ್ಷದ ಮೈಲುಗಲ್ಲಿನ ಬಂಪರ್ ಕೊಡುಗೆಗಳು. 399 ದಿನಗಳಿಗೆ 10% ಕ್ವಾರ್ಟರ್ಲಿ ಇಂಟ್ರೆಸ್ಟ್, 10.50% ಇಂಟ್ರೆಸ್ಟ್ ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಮೀಸಲಾತಿ ವರ್ಗದವರಿಗೆ. 366 ಹಾಗೂ 399 ದಿನಗಳಿಗೂ ಅನ್ವಯಿಸುತ್ತದೆ. 10.25% ಇಂಟ್ರೆಸ್ಟ್ 999 ದಿನಗಳಿಗೆ, 9% ಇಂಟ್ರೆಸ್ಟ್ 366 ದಿನಗಳಿಗೆ, 10% ಇಂಟ್ರೆಸ್ಟ್ 2 ವರ್ಷಗಳಿಗೆ. ಈ ಡಿಪಾಸಿಟ್ನ ಮೇಲೆ ಆಕರ್ಷಕ ಬಡ್ಡಿ ದರಗಳು 15 ದಿನಗಳಿಂದ 5 ವರ್ಷಗಳವರೆಗೆ. ಈ ಕೊಡುಗೆಗಳು 1ನೇ ಡಿಸೆಂಬರ್ 2023ರಿಂದ 21ನೇ ಫೆಬ್ರವರಿ 2024ರವರೆಗೆ ಜಾರಿಯಲ್ಲಿರುತ್ತದೆ. ಆಕರ್ಷಕ ಬಂಪರ್ ರಿಕರಿಂಗ್ ಯೋಜನೆಗಳು: ಲಖಪತಿ ಯೋಜನೆ, ಕಲ್ಯಾಣ ನಿಧಿ ಯೋಜನೆ, ಭವಿಷ್ಯ ನಿಧಿ ಯೋಜನೆ, ಮಕ್ಕಳ ಭವಿಷ್ಯ ನಿಧಿ ಯೋಜನೆ, 8% ಮಂತ್ಲಿ ಇನ್ಕಮ್ ಸ್ಕೀಮ್. ಅಂಜಲಿ ಕ್ಯಾಶ್ ಸರ್ಟಿಫಿಕೇಟ್ 99 ತಿಂಗಳಲ್ಲಿ ನಿಮ್ಮ ಹಣ ದ್ವಿಗುಣವಾಗಿ ಹಿಂಪಡೆಯಿರಿ. 2022-23ನೇ ಸಾಲಿನ ಲಾಭಗಳಿಗೆ 6.51 ಕೋಟಿ ರೂಪಾಯಿಗಳು. 2022-23ನೇ ಸಾಲಿನ ವಾರ್ಷಿಕ ವಹಿವಾಟು 8,124 ಕೋಟಿ ರೂಪಾಯಿಗಳು. ದುಡಿಯುವ ಬಂಡವಾಳ 1,230 ಕೋಟಿ ರೂಪಾಯಿಗಳು. ಉದ್ಯೋಗ ಅವಕಾಶ ಸೃಷ್ಟಿ 1,522. ಆಕರ್ಷಕ ಠೇವು ಯೋಜನೆ, ಸಾಲ ನೀಡಿಕೆ, ಮೌಲ್ಯಾಧಾರಿತ ಸೇವೆ, ಇನ್ಶೂರೆನ್ಸ್ಗಳಿಗೆ ಖಚಿತ ಭರವಸೆ. ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಪ್ರಧಾನ ಕಚೇರಿ ಕಾರವಾರ. ಸಂಪರ್ಕಿಸಿ 9513833303. ಶಾಖೆಗಳ ಮಾಹಿತಿ ಹಾಗೂ ಸಂಪರ್ಕಕ್ಕಾಗಿ ಭೇಟಿ ನೀಡಿ www.milagriscooperative.com. ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರಿಗೆ ರಸ್ತೆ ಸುರಕ್ಷತಾ ನಿಯಮಗಳ ಮಾಹಿತಿ ನೀಡಿದ ಪೊಲೀಸ್ ಇಲಾಖೆ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದ 2ನೇ ದಿನವಾದ ಇಂದು ಮಧ್ಯಾಹ್ನ ಶಿರಸಿಯ ಬನವಾಸಿ ರಸ್ತೆಯಲ್ಲಿರುವ ಸರ್ಕಾರಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಸಮಗ್ರವಾಗಿ ತಿಳಿಸಲಾಯಿತು. ದಿನೇ ದಿನೇ ಹೆಚ್ಚುತ್ತಿರುವ ಅಪಘಾತಗಳಿಗೆ ಪ್ರಮುಖ ಕಾರಣಗಳನ್ನು ಮತ್ತು ಪರಿಹಾರಗಳನ್ನು ತಿಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿರಸಿ ಶ್ರೀ ಮಾರಿಕಾಂಬಾ ಆಸ್ಪತ್ರೆಯ ಡಾಕ್ಟರ್ ಮಮತಾ ಹೆಗಡೆ, ಡಾಕ್ಟರ್ ಸುಮನ್ ಹೆಗಡೆ ಶಿರಸಿ, ರೊಟೇರಿಯನ್ ಅನಂತ ಪದ್ಮನಾಭ, ಪೊಲೀಸ್ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳಾದ ರಮೇಶ್ ಮುಚ್ಚುಂಡಿ, ಗ್ರಾಮೀಣ ಪೊಲೀಸ್ ಠಾಣೆಯ ಎಎಸ್ಐ ನಾರಾಯಣ ಶಿರಾಲಿ, ಪ್ರಾಂಶುಪಾಲರು ಮತ್ತು ಉಪನ್ಯಾಸಕ ವರ್ಗದವರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ರಮೇಶ್ ಮುಚ್ಚುಂಡಿ, ರೊಟೇರಿಯನ್ ಅನಂತ ಪದ್ಮನಾಭ ಇವರು ರಸ್ತೆ ಸುರಕ್ಷತಾ ನಿಯಮದ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿವರವಾಗಿ ತಿಳಿಸಿ ಹೇಳಿದರು. ಯಾವುದೇ ರೀತಿಯ ವನ್ಯಜೀವಿ ಅಂಗಾಂಗ ಮನೆಯಲ್ಲಿದ್ದರೆ ಇಲಾಖೆಗೆ ಹಿಂದಿರುಗಿಸುವಂತೆ ಅರಣ್ಯ ಇಲಾಖೆ ತಾಕೀತು. ಯಾವುದೇ ರೀತಿಯ ವನ್ಯಜೀವಿ ಅಥವಾ ಪ್ರಾಣಿಗಳ ಅಂಗಾಂಗಗಳ ಪದಾರ್ಥಗಳು, ಟ್ರೋಫಿಗಳು ಮತ್ತು ಸಂಸ್ಕರಿಸಿದ ಟ್ರೋಫಿಗಳನ್ನು ಮನೆಯಲ್ಲಿ ಹೊಂದಿದ್ದಲ್ಲಿ ಅರಣ್ಯ ಇಲಾಖೆಗೆ ಹಿಂದಿರುಗಿಸುವಂತೆ ಸರ್ಕಾರ ಅಧಿಸೂಚನೆ ಹೊರಡಿಸಲಿದೆ ಎಂದು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ವನ್ಯಜೀವಿ ವಿಭಾಗ, ಬೆಂಗಳೂರು ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತ್ತು ಈ ನಿಯಮವು ಅಧಿಕೃತವಾಗಿ ಪ್ರಕಟಗೊಂಡ ನಂತರ ರಾಜ್ಯಾದ್ಯಂತ ಏಕರೂಪವಾಗಿ ಅನುಷ್ಠಾನಗೊಳಿಸಲಿದ್ದು, ವಿವಿಧ ಹಂತಗಳಲ್ಲಿ ಪೂರ್ವಭಾವಿ ಕ್ರಮಗಳನ್ನು ತಕ್ಷಣವೇ ಕೈಗೊಳ್ಳಲು ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ. ಈ ವಿಷಯವನ್ನು ಸಾರ್ವಜನಿಕರಿಗೆ ವ್ಯಾಪಕ ಅರಿವು ಮೂಡಿಸಲು ಇಲಾಖೆಯು ಕ್ರಮ ಕೈಗೊಳ್ಳಲಿದೆ. ಯಾವುದೇ ವ್ಯಕ್ತಿಯು ವನ್ಯಪ್ರಾಣಿಯ ಅಂಗಾಂಗ ಅಥವಾ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟಿದ್ದಲ್ಲಿ ಫಾರಂ ನಂಬರ್ 1 ತುಂಬಿ ಸಂಗ್ರಹಿಸಿಟ್ಟ ವಸ್ತುಗಳನ್ನು ಹಿಂದಿರುಗಿಸಲು ಅವಕಾಶ ನೀಡಲಾಗಿದೆ ಎಂದು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ವನ್ಯಜೀವಿ ವಿಭಾಗ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.